ಇವತ್ತು ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ. AICC ಅಧ್ಯಕ್ಷರು ಇವತ್ತು ಮಾತನಾಡ್ತಾರೆ, ನಮಗೆ ನಾಳೆ ಗೊತ್ತಾಗುತ್ತೆ. ಆದರೆ AICC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ಖಂಡಿತ ಇಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. ಮುಂದೆ 3 ದೊಡ್ಡ ಯೋಜನೆಗಳನ್ನು, ಅಕ್ಕಪಡೆ, ಗೃಹಲಕ್ಷ್ಮಿ, ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, LKG, UKG, ಈ 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಡೆಲ್ಲಿಯಲ್ಲಿ ಏನು ಕೆಲಸ ಇದೆ. ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ CM ಅನ್ನುವಂಥದ್ದು ಒಂದು, ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗಲಿಕ್ಕೆ ಯಾರನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದು ಇತ್ತು. ಇವತ್ತು DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರೋಂಥ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇದ್ರೂ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡ್ಲಿಕ್ಕೆ ಬಂದೆ. ಇವತ್ತು ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ. AICC ಅಧ್ಯಕ್ಷರು ಇವತ್ತು ಮಾತನಾಡ್ತಾರೆ, ನಮಗೆ ನಾಳೆ ಗೊತ್ತಾಗುತ್ತೆ. ಆದರೆ AICC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ಖಂಡಿತ ಇಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. ಮುಂದೆ 3 ದೊಡ್ಡ ಯೋಜನೆಗಳನ್ನು, ಅಕ್ಕಪಡೆ, ಗೃಹಲಕ್ಷ್ಮಿ, ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, LKG, UKG, ಈ 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಡೆಲ್ಲಿಯಲ್ಲಿ ಏನು ಕೆಲಸ ಇದೆ. ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ CM ಅನ್ನುವಂಥದ್ದು ಒಂದು, ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗಲಿಕ್ಕೆ ಯಾರನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದು ಇತ್ತು. ಇವತ್ತು DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರೋಂಥ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇದ್ರೂ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡ್ಲಿಕ್ಕೆ ಬಂದೆ. ಇವತ್ತು ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ. AICC ಅಧ್ಯಕ್ಷರು ಇವತ್ತು ಮಾತನಾಡ್ತಾರೆ, ನಮಗೆ ನಾಳೆ ಗೊತ್ತಾಗುತ್ತೆ. ಆದರೆ AICC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ಖಂಡಿತ ಇಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. ಮುಂದೆ 3 ದೊಡ್ಡ ಯೋಜನೆಗಳನ್ನು, ಅಕ್ಕಪಡೆ, ಗೃಹಲಕ್ಷ್ಮಿ, ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, LKG, UKG, ಈ 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಡೆಲ್ಲಿಯಲ್ಲಿ ಏನು ಕೆಲಸ ಇದೆ. ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ CM ಅನ್ನುವಂಥದ್ದು ಒಂದು, ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ.
ಯಾರು ಡೆಲ್ಲಿಗೆ ಹೋಗಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರೋಂಥ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇದ್ರೂ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡ್ಲಿಕ್ಕೆ ಬಂದೆ. ಯು. ಇವತ್ತು ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ, AICC ಅಧ್ಯಕ್ಷರು. ಇವತ್ತು ಮಾತನಾಡ್ತಾರೆ, ನಮಗೆ ನಾಳೆ ಗೊತ್ತಾಗುತ್ತೆ. ಆದರೆ AICC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ನೀವು ದೆಹಲಿಗೆ ಏನಾದರೂ ಹೋಗೋದಿಲ್ಲ? ಖಂಡಿತ ಇಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. ಮುಂದೆ 3 ದೊಡ್ಡ ಯೋಜನೆಗಳನ್ನು, ಅಕ್ಕಪಡೆ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, LKG UKG, ಈ 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಡೆಲ್ಲಿಯಲ್ಲಿ ಏನು ಕೆಲಸ ಇದೆ. ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ CM ಅನ್ನುವಂಥದ್ದು ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರೋಂಥ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇದ್ರೂ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡ್ಲಿಕ್ಕೆ ಬಂದೆ. ಯು. ಇವತ್ತು ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋಗಿದ್ದಾರೆ, AICC ಅಧ್ಯಕ್ಷರು. ಇವತ್ತು ಮಾತನಾಡ್ತಾರೆ, ನಮಗೆ ನಾಳೆ ಗೊತ್ತಾಗುತ್ತೆ. ಆದರೆ AICC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ನೀವು ದೆಹಲಿಗೆ ಏನಾದರೂ ಹೋಗೋದಿಲ್ಲ? ಖಂಡಿತ ಇಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. ಮುಂದೆ 3 ದೊಡ್ಡ ಯೋಜನೆಗಳನ್ನು, ಅಕ್ಕಪಡೆ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, LKG UKG, ಈ 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಡೆಲ್ಲಿಯಲ್ಲಿ ಏನು ಕೆಲಸ ಇದೆ. ಒಂದಷ್ಟು ಜನ ಶಾಸಕರು ಆಗಲೇ ದೆಹಲಿ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ CM ಅನ್ನುವಂಥದ್ದು ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗಲಿಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಸ್ಗಳನ್ನ ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮೀಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋಂಥದ್ದಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂತಹದ್ದು. ನೋಡಿ, ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರೋಂಥ ವಿಚಾರ. ಯಾರು ಎಲ್ಲಿ ಮಾತನಾಡಿದಾರಂತೆ ಅವರೇ ಈಗ ಅವರು ಸ್ಪಷ್ಟಪಡಿಸಿದಾರಂತೆ, ತಾವೇ ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಬಹಳ ದೊಡ್ಡ ವಿಚಾರ.
ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇದ್ದರೂ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಇವತ್ತು ಭೇಟಿ ಮಾಡಿದ್ರು ಮೇಡಮ್. ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಡಲಿಕ್ಕೆ ಬಂದೆ. ಥ್ಯಾಂಕ್ ಯು.